ಗೋಕರ್ಣದ ಅಕ್ರಮ ಕಟ್ಟಡ ನಿರ್ಮಾಣದ ವಿರುದ್ಧ ಉತ್ತರ ಕನ್ನಡ ಡಿಸಿಗೆ ದೂರು ಕೊಡಲಾಗಿದೆ. ಗೋಕರ್ಣದ ಜಾಗ ಪುರಾತತ್ವ ಇಲಾಖೆ ಸಿಆರ್ಜೆಡ್ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಅಕ್ರಮ ಕಟ್ಟಡ ತೆರವು ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾಗೆ ದೂರು ಕೊಡಲಾಗಿದೆ. ಗೋಕರ್ಣದ ದೇವಾಲಯದ ಅಕ್ಕಪಕ್ಕ ಇರುವ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಇಲ್ಲ. ಅನುಮತಿ ಪಡೆಯದೇನೆ ಕಟ್ಟಡ ನಿರ್ಮಾಣ ಮಾಡಿರೋ ಬಗ್ಗೆ ದೂರು ಬಂದಿದೆ. ಜಿಲ್ಲಾ ಪಂಚಾಯತ್ ಸಿಇಒ ನೇತೃತ್ವದಲ್ಲಿ ಕ್ರಮ ಆಗಬೇಕು ಅಂತ ಡಿಸಿ ಲಕ್ಷ್ಮೀಪ್ರಿಯಾ ಸೂಚನೆಯನ್ನ ನೀಡಿದ್ದಾರೆ. ನಾವು ಏನು CRZ ಅಲ್ಲಿ ಬರ್ತದೆ ಮತ್ತು ರೆವೆನ್ಯೂ ಜಾಗ ಏನು ಬರ್ತಾ ಇದೆ, ಈಗ ಜಸ್ಟ್ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಎನ್ಕ್ರೋಚ್ಮೆಂಟ್ ರಿಮೂವಲ್ಗೆ. ಕೆಲವೊಂದು ಕೋರ್ಟ್ ಆರ್ಡರ್ಸ್ ಕೂಡ ಆಗಿದೆ. ನಮಗೆ ಎನ್ಕ್ರೋಚ್ಮೆಂಟನ್ನು ರಿಮೂವ್ ಮಾಡಬೇಕು ಅಂತ ಸಫಿಷಿಯೆಂಟ್ ಆಪರ್ಚುನಿಟಿ ಕೊಟ್ಟು, ಏನು ಲೀಗಲಿ ಕಾನೂನು ಪ್ರಕಾರ ಏನೆಲ್ಲ ಪ್ರೈವೇಟ್ ಅವರಿಗೆ ಅವಕಾಶ ಕೊಡಬೇಕು ಅಷ್ಟು ಜಸ್ಟಿಫಿಕೇಷನ್ ತಗೊಂಡು ನೀವು ಆ್ಯಸ್ ಪರ್ ಲಾ ಕ್ರಮ ತಗೊಳ್ಳಿ ಅಂತ ಜಜ್ಮೆಂಟ್ಸ್ ಕೂಡ ನಮಗೆ ಆಗಿದೆ. ನಾವು ಕೆಲವೊಂದು ಪಾರ್ಟೀಸ್ಗೆ ನೋಟಿಸನ್ನು ಕೊಟ್ಟು ಕ್ರಮ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈಗ ಜಸ್ಟ್ ಒಂದು ಪ್ಯಾಚಲ್ಲಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮುಂದೆ ಎಲ್ಲದೂ ಕೂಡ ನಾವು ಅಟೆಂಡ್ ಮಾಡ್ತೀವಿ. CRZ ಅಲ್ಲಿ ಏನು ಬರ್ತದೆ, ನಮ್ಮಲ್ಲಿ DC ಕೆಳಗಡೆ ಕಮಿಟಿ ಬರುತ್ತದೆ. ಸೊ DC ಕಮಿಟಿನಲ್ಲಿ ನಾವು ಇಟ್ಟು ಕೆಲವೊಂದು ಇದು ವಿತೌಟ್ ಪರ್ಮಿಷನ್ ಕಟ್ಟಿದ್ದಾರೆ ಅಂತ ಹೇಳಿ ರೆಕಮೆಂಡ್ ಮಾಡಿದ್ದೀವಿ. ಇದು ಗವರ್ಮೆಂಟ್ ಲ್ಯಾಂಡ್ ಇದೆ, ವಿತೌಟ್ ಪರ್ಮಿಷನ್ ಕಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 70-80 ಇದು ನಾವು ಕಳಿಸಿದ್ದೀವಿ. ಗೋಕರ್ಣದ ಅಕ್ರಮ ಕಟ್ಟಡ ನಿರ್ಮಾಣದ ವಿರುದ್ಧ ಉತ್ತರ ಕನ್ನಡ ಡಿಸಿಗೆ ದೂರು ಕೊಡಲಾಗಿದೆ. ಗೋಕರ್ಣದ ಜಾಗ ಪುರಾತತ್ವ ಇಲಾಖೆ ಸಿಆರ್ಜೆಡ್ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಅಕ್ರಮ ಕಟ್ಟಡ ತೆರವು ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾಗೆ ದೂರು ಕೊಡಲಾಗಿದೆ. ಗೋಕರ್ಣದ ದೇವಾಲಯದ ಅಕ್ಕಪಕ್ಕ ಇರುವ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಇಲ್ಲ. ಅನುಮತಿ ಪಡೆಯದೇನೆ ಕಟ್ಟಡ ನಿರ್ಮಾಣ ಮಾಡಿರೋ ಬಗ್ಗೆ ದೂರು ಬಂದಿದೆ. ಜಿಲ್ಲಾ ಪಂಚಾಯತ್ ಸಿಇಒ ನೇತೃತ್ವದಲ್ಲಿ ಕ್ರಮ ಆಗಬೇಕು ಅಂತ ಡಿಸಿ ಲಕ್ಷ್ಮೀಪ್ರಿಯಾ ಸೂಚನೆಯನ್ನ ನೀಡಿದ್ದಾರೆ. ನಾವು ಏನು CRZ ಅಲ್ಲಿ ಬರ್ತದೆ ಮತ್ತು ರೆವೆನ್ಯೂ ಜಾಗ ಏನು ಬರ್ತಾ ಇದೆ, ಈಗ ಜಸ್ಟ್ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಎನ್ಕ್ರೋಚ್ಮೆಂಟ್ ರಿಮೂವಲ್ಗೆ. ಕೆಲವೊಂದು ಕೋರ್ಟ್ ಆರ್ಡರ್ಸ್ ಕೂಡ ಆಗಿದೆ. ನಮಗೆ ಎನ್ಕ್ರೋಚ್ಮೆಂಟನ್ನು ರಿಮೂವ್ ಮಾಡಬೇಕು ಅಂತ ಸಫಿಷಿಯೆಂಟ್ ಆಪರ್ಚುನಿಟಿ ಕೊಟ್ಟು, ಏನು ಲೀಗಲಿ ಕಾನೂನು ಪ್ರಕಾರ ಏನೆಲ್ಲ ಪ್ರೈವೇಟ್ ಅವರಿಗೆ ಅವಕಾಶ ಕೊಡಬೇಕು ಅಷ್ಟು ಜಸ್ಟಿಫಿಕೇಷನ್ ತಗೊಂಡು ನೀವು ಆ್ಯಸ್ ಪರ್ ಲಾ ಕ್ರಮ ತಗೊಳ್ಳಿ ಅಂತ ಜಜ್ಮೆಂಟ್ಸ್ ಕೂಡ ನಮಗೆ ಆಗಿದೆ. ನಾವು ಕೆಲವೊಂದು ಪಾರ್ಟೀಸ್ಗೆ ನೋಟಿಸನ್ನು ಕೊಟ್ಟು ಕ್ರಮ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈಗ ಜಸ್ಟ್ ಒಂದು ಪ್ಯಾಚಲ್ಲಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮುಂದೆ ಎಲ್ಲದೂ ಕೂಡ ನಾವು ಅಟೆಂಡ್ ಮಾಡ್ತೀವಿ. CRZ ಅಲ್ಲಿ ಏನು ಬರ್ತದೆ, ನಮ್ಮಲ್ಲಿ DC ಕೆಳಗಡೆ ಕಮಿಟಿ ಬರುತ್ತದೆ. ಸೊ DC ಕಮಿಟಿನಲ್ಲಿ ನಾವು ಇಟ್ಟು ಕೆಲವೊಂದು ಇದು ವಿತೌಟ್ ಪರ್ಮಿಷನ್ ಕಟ್ಟಿದ್ದಾರೆ ಅಂತ ಹೇಳಿ ರೆಕಮೆಂಡ್ ಮಾಡಿದ್ದೀವಿ. ಇದು ಗವರ್ಮೆಂಟ್ ಲ್ಯಾಂಡ್ ಇದೆ, ವಿತೌಟ್ ಪರ್ಮಿಷನ್ ಕಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 70-80 ಇದು ನಾವು ಕಳಿಸಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.